ಇಲ್ಲಿ ನಮಗೆ ಯುವ ನಿಧಿ ಅಮೌಂಟ್ ಬಂದಿದೆ ಒಂದು ತಿಂಗಳದು. ತಿರ್ಗಾ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಅಂತ ಕೆಲವ್ರು ಕೇಳ್ತಾ ಇದ್ದೀರಾ. ಮತ್ತು ಇನ್ನು ಕೆಲವರು ನಮಗೆ ಸೆಲ್ಫ್ ಡಿಕ್ಲರೇಷನ್ನೇ ಕೊಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಹೇಳಿ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಈ ಒಂದು ವಿಡಿಯೋ ಎಕ್ಸ್ಪೆಷಲಿ ನಿಮ್ಮ ಡೌಟ್ಸ್ ಏನಿದೆಯಲ್ಲ ಮತ್ತು ಏನು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಲ್ಲ ಯುವ ನಿಧಿಯಲ್ಲಿ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಕಂಪ್ಲೀಟಾಗಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಪ್ರತಿಯೊಂದು ಡೌಟ್ಗೂ ಕೂಡ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕು, ಏನು ಕೂಡ ಅಪ್ಡೇಟ್ ಮಿಸ್ ಆಗಬಾರ್ದಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಅಲ್ಲಿ ನಿಮಗೆ ಯಾವುದೇ ಥರದ ಸಿಂಗಲ್ ಅಪ್ಡೇಟು ಕೂಡ ಇವನಿದ್ದು ಮಿಸ್ ಆಗೋಲ್ಲ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಫಸ್ಟು ಸಾಕಷ್ಟು ಜನ ಯುವ ನಿಧಿ ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಿದ್ದೀವಿ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ. ಆದರೆ ಆ ಒಂದು ಸ್ಟೆಪ್ಪಲ್ಲಿ ಏನಾಗ್ತಿದೆ ಅಂದರೆ, ಅಲ್ಲಿ ವ್ಯೂ ಆಲ್ ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅಲ್ಲಿ ಯುವ ನಿಧಿ ಆಪ್ಷನ್ ಬರುತ್ತೆ, ಸೆಲ್ಫ್ ಡಿಕ್ಲರೇಷನ್ ಮಂತ್ಲಿ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಮೇಲೂ ಕೂಡ ಟ್ಯಾಪ್ ಮಾಡ್ತೀವಿ. ಅದಾದಮೇಲೆ ನಮ್ಮ ಆಧಾರ್ ಕಾರ್ಡ್ ನಂಬರ್ನೂ ಕೂಡ ಹಾಕ್ತೀವಿ. OTP ಬರುತ್ತೆ, OTPನೂ ಕೂಡ ಕೊಡ್ತೀವಿ. ವ್ಯಾಲಿಡೇಟ್ ಕೂಡ ಆಗುತ್ತೆ. ವ್ಯಾಲಿಡೇಟ್ ಅಂತ ಕೊಟ್ಟರೆ ತೊಗೊಳುತ್ತೆ ಆಧಾರ್ ಕಾರ್ಡ್ ನಂಬರ್ನ. ಆದರೆ ಆಧಾರ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ನಮ್ಮ ಹೆಸರು ಮಾತ್ರ ಬರ್ತಿದೆ. ಹಾಗೆ ಯುವ ನಿಧಿ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಅಥವಾ USN ಆಗಿರ್ಬೋದು, ಎರಡೂ ಕೂಡ ಬರ್ತಾ ಇಲ್ಲ. ನಾವೇನು ಮಾಡೋದು, ನಾವ್ಯಾಗೆ ಯುವ ನಿಧಿ ಯೋಜನೆದು ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡೋದು? ನಮ್ಗೆ ಈ ರೀತಿ ಎರರ್ ಬರ್ತಿದೆಯಲ್ಲ, ಏನು ಮಾಡೋದು ಅಂತ ಕೇಳ್ತೀರಾ. ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ನ ಕೊಡೋದಾದರೆ, ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಫಸ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕಾಲೇಜಲ್ಲಿ ನಿಮಗೆ ಡಿಗ್ರಿದು ಒಂದು ಎಲ್ಲ ಸೆಮ್ದು ಕೂಡ ಮಾರ್ಕ್ಸ್ ಕಾರ್ಡ್ ಬಂದಾದಮೇಲೆ ಒಂದು ನೀವು ಡಿಗ್ರಿ ಮುಗಿಸಿದ್ರ ಅನ್ನೋದಕ್ಕೆ ಒಂದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅಥವಾ ಫೈನಲ್ ಸರ್ಟಿಫಿಕೇಟ್ ಏನು ಕೊಡ್ತಿರಲ್ಲ, ಅದನ್ನ ನೀವು ರಿಸೀವ್ ಮಾಡ್ಕೊಂಡಿರ್ತೀರಲ್ವ. ಯಾವುದು ನಿಮ್ಮ ಯೂನಿವರ್ಸಿಟಿಯವರು ಯಾವತ್ತು ರಿಲೀಸ್ ಮಾಡಿರ್ತಾರಲ್ಲ ಆ ಒಂದು ಡೇಟ್ನ ಬಂದ್ಬಿಟ್ಟು ಇಲ್ಲಿ ಯುವ ನಿಧಿ ಅಪ್ಲಿಕೇಶನ್ನಲ್ಲಿ ನಿಮ್ಮ ರಿಸಲ್ಟ್ ಡೇಟ್ ಅಂತ ತೊಗೋತಾ ಇದ್ದಾರೆ. ಯಾಕೆ ಅಂದರೆ, ಆ ಒಂದು ಸರ್ಟಿಫಿಕೇಟ್ ಬಂದ್ರೇ ನೀವೆಲ್ಲ ಸಬ್ಜೆಕ್ಟು ಕೂಡ ಬ್ಯಾಕ್ಲಾಗ್ ಇದೇನು ಕೂಡ ಪಾಸ್ ಆಗಿದ್ದೀರಾ ಅನ್ನೋದಕ್ಕೆ ಅದೊಂದು ಪ್ರೂಫು. ಅದಕ್ಕೋಸ್ಕರ ಯುವ ನಿಧಿ ಯೋಜನೆಯವರು ಒಂದು ಸರ್ಟಿಫಿಕೇಟ್ ಡೇಟ್ನ ತೊಗೋತಾ ಇದ್ದಾರೆ. ಆ ಒಂದು ಡೇಟ್ ಪ್ರಕಾರ ನಿಮ್ಮದು ಅಲ್ಲಿಂದ 180 ಡೇಸ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ನಿಮ್ಮದೇನಾದರೂ 180 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ, ನಿಮ್ಮದು ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದಾದಮೇಲೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ನಿಮಗೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗಲ್ಲ. ಅದರಿಂದನೇ ನಿಮಗೆ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಕೊಡೋಕ್ಕಾಗ್ತಾಯಿಲ್ಲ. ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳಾಗತ್ತೀರ, ನೀವೇನು ಕೊಡೋಂಗಿಲ್ಲ. ನಿಮ್ಗೇನಾದರೂ ಒಂದು 180 ಡೇಸ್ ಕಂಪ್ಲೀಟ್ ಆಗಿ ಅಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಕೇಳ್ತಿದೆ ಅಂದರೆ ಕೊಡೋಕ್ಕಾಗ್ತದೆ ಅಂದರೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಯಾರ್ದು 180 ಡೇಸ್ ಆಗಿಲ್ಲ, ನಿಮ್ಮದು ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಬಂದು ಅವರು. ಮತ್ತು ಇವಾಗ ಆಗಲೇ ಯಾರು ಒಂದ್ಸಲಿ ಯುವ ನಿಧಿ ಯೋಜನೆಗೆ ಅಮೌಂಟ್ನ ರಿಸೀವ್ ಮಾಡ್ಕೊಬಿಟ್ಟಿದ್ದೀರಾ, ಇವಾಗ ಸೆಲ್ಫ್ ಡಿಕ್ಲರೇಷನ್ ಇನ್ನೊಂದ್ಸಲಿ ಕೊಡಬೇಕಾ ಈ ತಿಂಗಳದ ಅಮೌಂಟ್ನ ರಿಸೀವ್ ಮಾಡ್ಕೊಳ್ಳೋಕೆ ಅನ್ನೋದು ಕೂಡ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಕ್ಲಾರಿಫೈನ ಮಾಡೋದಾದರೆ, ಇಲ್ಲಿ ಯಾರಿಗೆ ಆಗಲೇ 1 ತಿಂಗಳು ಅಮೌಂಟ್ ಬಂದಿದೆ ಅಂದರೆ ಜನವರಿ ಅಮೌಂಟು ಬಂದಿರುತ್ತೆ ನಿಮಗೆ, ಇಲ್ಲಿ ಫೆಬ್ರವರಿಗೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಕೊಡಬಾರ್ದು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಮತ್ತು 2 ಸಲ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಿಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದೀರಾ. ಇಲ್ಲಿ 2 ಸಲ ಇವಾಗ ಕೊಡೋಕ್ಕಾಗಲ್ಲ, ಯಾಕಂದರೆ ಜನವರಿ ಮಂತ್ ಆಗಲೇ ಮುಗ್ದೋಯ್ತು. ಅದು ಸೆಲ್ಫ್ ಡಿಕ್ಲರೇಷನ್ ಮರ್ತುಬಿಡಿ. ಇವಾಗ ಜಸ್ಟು ಫೆಬ್ರವರಿ ಆಪ್ಷನ್ ಅಷ್ಟೇ ಬರ್ತಾ ಇರೋದು. ಆ ಒಂದು ಮಂದದು 1 ಸಲ ಕೊಡಿ ಸಾಕು. ಅದನ್ನ ಕೊಟ್ಟಾದ್ಮೇಲೆ ನಿಮಗೆ ಫೆಬ್ರವರಿದು ಅಮೌಂಟ್ ಬರುತ್ತೆ. 1 ಸಲ ಅಷ್ಟೇ ಕೊಡಬೇಕು. ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಾದ್ಮೇಲೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಅಕ್ನಾಲಜ್ಮೆಂಟಲ್ಲಿ ಇರುತ್ತೆ, ಫೆಬ್ರವರಿ ಮಂತ್ ಕೊಟ್ಟಿದ್ದೀರಾ, ಯಾವ ಮಂತ್ ಕೊಟ್ಟಿದ್ದೀರಾ, ಯಾವ ತಾರೀಕು ಕೊಟ್ಟಿದ್ದೀರಾ ಎಲ್ಲ ಕೂಡ 1 ಸಲ ಕೊಟ್ಟರೆ ನಿಮ್ಗೆ ಆರಾಮಾಗಿ ಅದು ಕೂಡ ಬರುತ್ತೆ. ಮತ್ತು ನಿಮ್ದು ಯಾರ್ದಾರ್ದು ಆಧಾರ್ ಸೀಡಿಂಗ್ ಆಗಿಲ್ಲ, ಫಸ್ಟ್ ಹೋಗಿ ಮಾಡಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಯುವ ನಿಧಿ ಯೋಜನೆದ ಅಮೌಂಟ್ ಬರುತ್ತೆ. ಆಗಿದ್ರೂ ಕೂಡ ಯಾರಾದರೂ ಏನು ತೋರಿಸಿದೆ ಅಂದರೆ, ಯುವ ನಿಧಿ ಯೋಜನೆದ ಹೆಲ್ಪ್ಲೈನ್ ನಂಬರ್ ಏನಿದೆಯಲ್ಲ ಅದಕ್ಕೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಅವರು ನಿಮಗೆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಕೊಡ್ತಾರೆ. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕು ಯುವ ನಿಧಿ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.